ನಮಸ್ಕಾರ ಗಜಲ್ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಇಲ್ಲಿವರೆಗೆ ತಾವು ನನ್ನ ಗಜಲ್ಗಳನ್ನು ಆಸ್ವಾದಿಸಿ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ನಾನು ನನ್ನ ಗಜಲ್ಗಳ ಗುಚ್ಚ ಕಾರ್ಯಕ್ರಮದ 27ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಸಂಚಿಕೆಯಲ್ಲಿ ನಾನು ಕವಿ ಸಾಮ್ರಾಟ, ಉರ್ದು ಕವಿ ಸಾಮ್ರಾಟ ಮಿರ್ಜಾ ಗಾಲಿಬರ 2ನೇ ಗಜಲನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಅದರಂತೆ ಅದರ ಕನ್ನಡದಲ್ಲಿ ರೂಪಾಂತರ ಮತ್ತು ನನ್ನದೇ ಆದಂತಹ ರಚಿಸಿದ ಗಜಲನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಬಹದ್ದೂರ್ ಸಫರರ ಈ ಗಜಲು ಹೀಗೆ ಹೇಳ್ತಿದೆ: ಮನುಷ್ಯನ ಆಸೆ, ಇಚ್ಛೆ, ಬಯಕೆಗಳಿಗೆ ಕೊನೆಯಿಲ್ಲ. ಸಮಯ ಬರದೆ ಯಾವುದೂ ಸಿಗುವುದಿಲ್ಲ. ಚಂದ್ರನು ಅಂದವಾಗಿ ಕಾಣಲು ಹಂಗಾಮ ಬೇಕು. ಪ್ರೇಯಸಿಯ ಕಣ್ಣಿನ ಪ್ರತಿ ಸನ್ನೆಯು ಹೃದಯಕ್ಕೆ ಮಧ್ಯ ನೀಡುವುದು. ಪುಕ್ಕಟೆ ಬಂದ ವಸ್ತು ಒಳ್ಳೆಯದು ಇದೆ, ಆದರೆ ಕೇಳದೆ ಕೊಟ್ಟ ವಸ್ತುವಿನಲ್ಲಿ ಆನಂದ ಸಿಗುವುದಿಲ್ಲ. ಸಮುದ್ರದಷ್ಟು ಸಂತೋಷ ಬಂದರೂ ಅದಕ್ಕಿಂತ ತನ್ನ ಕಣ್ಣಲ್ಲಿ ಕಾಣುವ ಸಂತೋಷ ಹೆಚ್ಚಿನದು. ಕೇಳುವ ಪ್ರಶ್ನೆಗಳಲ್ಲಿ ಮಧುರತೆ ಇದ್ದರೆ ಅವುಗಳನ್ನು ಯಾರು ಕೇಳಿದರು ಎಂಬುದಕ್ಕೆ ಮಹತ್ವ ಬರುವುದಿಲ್ಲ. ಎಲ್ಲ ಸಂದರ್ಭದಲ್ಲೂ ಮುಖದ ಮೇಲೆ ಕಳೆ ಇರಬೇಕು. ಅದು ನಮ್ಮ ನಡತೆಯನ್ನು ಸೂಚಿಸುವುದು. ಜಗತ್ತು ಕೊಡ್ಲಿ ಹಿಡಿಕೆ ಇದ್ದಂತೆ, ಅದು ಪ್ರೇಮಿಗಳನ್ನು ಬೇರ್ಪಡಿಸುವುದು. ಅದು ಪ್ರೇಮಿಗಳ ಮೇಲೆ ಕರುಣೆಯನ್ನು ಹೊಂದುವುದಿಲ್ಲ. ಒಂದು ನೀರಿನ ಹನಿಯು ನದಿಯಲ್ಲಿ ಸೇರಿದರೆ ಅದು ನದಿಯಾಗುವುದು. ಪ್ರೇಮವು ಹಾಗೆ. ಜನರ ಮನದಲ್ಲಿ ಪ್ರೇಮವನ್ನು ಬಿತ್ತಲು ಮಹಾನ್ ಸೃಷ್ಟಿಕೃತನು ಪ್ರವಾದಿಗಳನ್ನು ಹುಟ್ಟಿಸಿರುವನು. ಮನುಷ್ಯನಿಗೆ ಗೊತ್ತು ಸ್ವರ್ಗದ ವಾಸ್ತವ ಏನಿದೆ ಎಂಬುದು. ಆದರೂ ಮನಸ್ಸು ಸಂತುಷ್ಟಪಡಿಸಲು ಅದನ್ನು ಒಪ್ಪಿಕೊಳ್ಳುವನು. ಈ ಗಜಲವು ತಿವಿಹಾಸ್ಯದಿಂದ ಕೂಡಿದೆ ಮತ್ತು 10 ಸೇರುಗಳನ್ನು ಇದು ಹೊಂದಿದೆ. ಗಾಲಿಬರ ಗಜಲದ ಮೊದಲೇ ಸೇರ್ ಅಂದ್ರೆ ಮತ್ಲಾ ಹೀಗೆ ಹೇಳ್ತಿದೆ: ಹುಸ್ನೆ ಮಹಗರ್ಚೆ, ಹುಸ್ನೆ ಮಹಗರ್ಚೆ, ಬಹಂಗಾಮೆ ಕಮಾಲ್ ಅಚ್ಚಾ ಹೈ, बहंगामे कमाल अच्छा है, उससे मेरा महे कर्शिद जमाल अच्छा है, उससे मेरा महे कर्शिद जमाल अच्छा है. ಇಲ್ಲಿ ಕಮಾಲ್ ಮತ್ತು ಜಮಾಲ್ ಇದು ಕಾಫಿ ಆಗಿದೆ. ಅಚ್ಚಾ ಹೈ ಇದು ರದೀಫ್ ಆಗಿದೆ. ಅದನ್ನು ನಾನು ದಪ್ಪಾಕ್ಷರ ಅಂಡರ್ಲೈನ್ ತೋರಿಸಿದೆ. ಅದೇ ರೀತಿಯಾಗಿ ನಾನು ವಾಚಿಸಿದಂಥ ಕನ್ನಡ ಗಜಲ್ಗಳಲ್ಲಿಯೂ ಕೂಡ ಅದನ್ನು ರದೀಫನ್ನ ಕಾಫಿಯನ್ನ ದಪ್ಪಾಕ್ಷರಗಳಿಂದ ತೋರಿಸಿದೆ. ಅದರ ಮುಂದುವರೆದು ರದೀಫ್ ಅದೇನಿದೆ ಅದಕ್ಕೆ ಒಳ್ಳೆಯದು ಅಂತಲೇ ಬರ್ತಿದೆ. ಅದೇ ಮೊದಲೇ ಸೇರನ್ನ ಕನ್ನಡದಲ್ಲಿ ನಾನು ಹೀಗೆ ರೂಪಾಂತರಿಸಿರುವೆ: ಚಂದ್ರನ ಅಂದ ಇದ್ದಾಗೂ ಕೆಲ ಹಂಗಾಮದ ಚಮತ್ಕಾರ ಒಳ್ಳೆಯದು ಇದೆ, ಕೆಲ ಹಂಗಾಮದ ಚಮತ್ಕಾರ ಒಳ್ಳೆಯದು ಇದೆ. ಅದರಿಂದ ಎನ್ನ ಚಂದ್ರಮಾಳ ತೇಜದ ಅಂದ ಒಳ್ಳೆಯದು ಇದೆ, ಚಂದ್ರಮಾಳ ತೇಜದ ಅಂದ ಒಳ್ಳೆಯದು ಇದೆ. बोस देते नहीं और दिल पे है हर लहज निगाह, और दिल पे है हर लहज निगाह. जी में कहता है कि मुफ्त आए तो माल अच्छा है, मुफ्त आए तो माल अच्छा है. ಕನ್ನಡದಲ್ಲಿ ಮುದ್ದು ಕೊಡುವುದಿಲ್ಲ, ಆದರೆ ಕಣ್ಣಿನ ಪ್ರತಿ ಸನ್ನೆ ಹೃದಯದ ಮೇಲಿದೆ, ಕಣ್ಣಿನ ಪ್ರತಿ ಸನ್ನೆ ಹೃದಯದ ಮೇಲಿದೆ. ಮನ ಅಂದುಕೊಳ್ಳುವುದು ಏನೇ ಪುಕ್ಕಟ್ಟೆ ಬಂದ್ರ ಒಳ್ಳೆಯದು ಇದೆ, ಏನೇ ಪುಕ್ಕಟ್ಟೆ ಬಂದ್ರ ಒಳ್ಳೆಯದು ಇದೆ. और बाजार से ले आए और
बाजार से ले आए अगर टूट गया, सागर ए जाम से सागर ए जाम से मेरा जाम सिफाल अच्छा है, मेरा जाम सिफाल अच्छा है. ಕನ್ನಡಕ್ಕೆ ಮತ್ತೆ ಸಂತೆಯಿಂದ ತಂದ ವಸ್ತು, ಮತ್ತೆ ಸಂತೆಯಿಂದ ತಂದ ವಸ್ತು ಒಂದು ವೇಳೆ ಒಡೆದು ಹೋದರೆ ಸಮುದ್ರ ಲೋಟಕ್ಕಿಂತಲೂ ಎನಗೆ ಎನ್ನ ಮಣ್ಣಿನ ಲೋಟ ಒಳ್ಳೆಯದು ಇದೆ, ಎನಗೆ ಎನ್ನಿನ ಮಣ್ಣಿನ ಲೋಟ ಒಳ್ಳೆಯದು ಇದೆ. बेतलब दे तो मजा उसमें शिवा मिलता है, मजा उसमें सिवा मिलता है. ओ गदा जिसको न हो, ओ गदा जिसको न हो, हूँ ये सवाल अच्छा है, हूँ ये सवाल अच्छा है. ಕನ್ನಡದಲ್ಲಿ ಕೇಳದೆ ಕೊಟ್ಟದ್ದರಲ್ಲಿ ಆನಂದ ಅದರಲ್ಲಿ ಸಿಗುವುದಿಲ್ಲ, ಕೇಳದೆ ಕೊಟ್ಟದ್ದರಲ್ಲಿ ಆನಂದ ಅದರಲ್ಲಿ ಸಿಗುವುದಿಲ್ಲ. ಪ್ರಶ್ನೆಗಳ ಮಧುರತೆ ಇಲ್ಲದ ಆ ಕಥೆಯೂ ಸಹ ಒಳ್ಳೆಯದು ಇದೆ, ಆ ಕಥೆಯೂ ಸಹ ಒಳ್ಳೆಯದು ಇದೆ. उनके देखे से जो आ जाती है मुंह पर रौनक, जो आ जाती है मुंह पे रौनक. वो समझते हैं कि बीमार का हाल अच्छा है, बीमार का आ हाल अच्छा है. ಕನ್ನಡದಲ್ಲಿ ಅವರು ನೋಡುವುದರಿಂದ ಮುಖದ ಮೇಲೆ ಬರುವ ಆಕಳೆಯು, ಅವರು ನೋಡುವುದರಿಂದ ಮುಖದ ಮೇಲೆ ಬರುವ ಆಕಳೆಯು, ಅವರು ಅದನ್ನು ತಿಳಿವರು ಆ ರೋಗಿಯ ಆರೋಗ್ಯ ಒಳ್ಳೆಯದು ಇದೆ, ಅವರು ಅದನ್ನು ತಿಳಿವರು ಆ ರೋಗಿಯ ಆರೋಗ್ಯ ಒಳ್ಳೆಯದು ಇದೆ. देखिए पाते हैं उशाक, देखिए पाते हैं उशाक, बुतों से क्या फाइज, बुतों से क्या फाइज. एक ब्राह्मण ने कहा है कि ये साल अच्छा है, कि ये साल अच्छा है. ಕನ್ನಡದಲ್ಲಿ ಪ್ರೇಮಿಗಳ ಮೂರ್ತಿಗಳನ್ನು ನೋಡಿದವರಿಗೆ ಏನು ಕರುಣೆ ಸಿಗದು, ಪ್ರೇಮಿಗಳ ಮೂರ್ತಿಗಳನ್ನು ನೋಡಿದವರಿಗೆ ಏನು ಕರುಣೆ ಸಿಗದು. ಒಬ್ಬ ಬ್ರಾಹ್ಮಣ ಹೀಗೆ ಹೇಳಿದನು, ಈ ವರ್ಷ ಒಳ್ಳೆಯದು ಇದೆ, ಈ ವರ್ಷ ಒಳ್ಳೆಯದು ಇದೆ. हम सुकंतेश ने फरहाद को सीरीन से किया, फरहाद को सीरीन से किया. जिस तरह का की किसी में हो कमाल अच्छा है, किसी में हो कमाल अच्छा है. ಕನ್ನಡದಲ್ಲಿ ನಾವು ಕೊಡ್ಲಿಕ್ಕವು ಶಿರಿಳರನ್ನು ಫರಹಾದನಿಂದ ಬೇರ್ಪಡಿಸಿದೆವು, ನಾವು ಕೊಡಲಿಕ್ಕಾವು ಶಿರಿಳರನ್ನು ಫರಹಾದನಿಂದ ಬೇರ್ಪಡಿಸಿದೆವು. ಅದರಂತಹ ಚಮತ್ಕಾರವು ಆ ಯಾರಲ್ಲಿ ಇದ್ರ ಒಳ್ಳೆಯದು ಇದೆ, ಆ ಯಾರಲ್ಲಿ ಇದ್ರ ಒಳ್ಳೆಯದು ಇದೆ. खतरा दरिया में जो मिल जाए तो, खतरा दरिया में जो मिल जाए तो दरिया हो जाए, दरिया हो जाए. काम अच्छा है वो जिसका, काम अच्छा है वो जिसका, कि माल अच्छा है, कि माल अच्छा है. ಕನ್ನಡದಲ್ಲಿ ನೀರಿನ ಹನಿಯು ನದಿಯಲ್ಲಿ ಸೇರಿದರೆ ಅದು ನದಿ ಆಗಬಹುದು, ನೀರಿನ ಹನಿಯು ನದಿಯಲ್ಲಿ ಸೇರಿದರೆ ಅದು ನದಿ ಆಗುವುದು. ಯಾರ ವಸ್ತು ಇದ್ದರೂ ಕೆಲಸ ಚೆನ್ನಾಗಿದ್ದರೆ, ಯಾರ ವಸ್ತು ಇದ್ದರೂ ಕೆಲಸ ಚೆನ್ನಾಗಿದ್ರೆ ಅದ ಒಳ್ಳೆಯದು ಇದೆ, ಅದ ಒಳ್ಳೆಯದು ಇದೆ. खिज्र सुल्तान को रखे, खिज्र सुल्तान को रखे, खालिक ए अखबर सरसबज, खालिक ए अखबर सरसबज. शाह के बाग में ये ताज निहाल अच्छा है, ये ताज निहाल अच्छा है. ಕನ್ನಡದಲ್ಲಿ ಮಹಾನ್ ಸೃಷ್ಟಿಕರ್ತನು ಆ ಪ್ರವಾದಿ ರಾಯರನ್ನು ಅರಳಿಸಿದನು, ಮಹಾನ್ ಸೃಷ್ಟಿಕರ್ತನು ಆ ಪ್ರವಾದಿ ರಾಯರನ್ನು ಅರಳಿಸಿದನು. ರಾಜರ ಹೂದೋಟದಲ್ಲಿ ಮೊಳಕೆಗಳು ಬೆಳೆದ್ರ ಒಳ್ಳೆಯದು ಇದೆ, ಒಳ್ಳೆಯದು ಇದೆ. ಗಜಲದ ಕೊನೆಯ ಸೇರಿ ಮಕ್ತ. हमको मालूम है जन्नत की हकीकत, लेकिन
दिल के खुश रखने को दिल के खुश रखने को गालिब ये ख्याल अच्छा है ये ख्याल अच्छा है ಕನ್ನಡದಲ್ಲಿ ನಮಗೆ ಗೊತ್ತು ಸ್ವರ್ಗದ ವಾಸ್ತವ ಏನಿದೆ ಎಂಬುದು ನಮಗೆ ಗೊತ್ತು ಸ್ವರ್ಗದ ವಾಸ್ತವ ಏನಿದೆ ಎಂಬುದು ಆದರೆ ಮನಸ್ಸನ್ನು ಸಂತುಷ್ಟಪಡಿಸಲು ಗಾಲಿಬ್ ಈ ವಿಚಾರ ಒಳ್ಳೆಯದು ಇದೆ ಈ ವಿಚಾರ ಒಳ್ಳೆಯದು ಇದೆ ಗಾಲಿಬರ ಗಜಲದ ಹಿನ್ನೆಲೆಯಲ್ಲಿ ನನ್ನ ಒಂದು ಅನುಭವದ ಆಧಾರದ ಮೇಲೆ ಕನ್ನಡದಲ್ಲಿ ಗಜಲನ್ನ ಈ ರೀತಿಯಾಗಿ ರಚಿಸಿರುವೆ ಅದರ ಮೊದಲನೇ ಸೇರು ಚಂದ್ರಮಾಳ ಅಂದ ಮಾಸಿಕ ಪಕ್ಷಗಳಿಂದೇ ವಿಸ್ಮಯ ಅವಳಿಂದ ಭೂಸಿರಿಯ ಅಂದ ಅದು ಮನಸ್ಸಿಗೆ ತನ್ಮಯ ಎರಡು ಸೇರಿಗೆ ಹೇಳ್ತಿದೆ ಕಂಗಳ ಸನ್ನೆ ಮುತ್ತಿ ಹೃದಯ ಕೆಣಕುತ್ತಿದೆ ಕಂಗಳ ಸನ್ನೆ ಮುತ್ತಿ ಹೃದಯ ಕೆಣಕುತ್ತಿದೆ ತಂತಾನೆ ಪ್ರೀತಿ ನುಗ್ಗಿ ಬರುವಾಗ ಮನಸ್ಸಿಗೆ ವಿಸ್ಮಯ ಗಜಲದ ಮೂರನೇ ಸೇರಿಗೆ ಹೇಳ್ತಿದೆ ಕೊಂಡ ತಂದ ಪ್ರೀತಿ ಒಡೆದ ಮಡಕೆಯಂತೆ ನಿರರ್ಥ ಬತ್ತುವ ಸರೋವರಗಿಂತ ನಿನ್ನ ಕಣ್ಬಟ್ಟುಗಳೇ ತನ್ಮಯ ಮುಂದಿನ ಸೇರಿಗೆ ಹೇಳ್ತಿದೆ ತಾನಾಗಿಯೇ ಬಂದದ್ದು ಅದು ನೀಡದ ಮುದ ಆನಂದ ಪ್ರಶ್ನಿಸದ ಕತ್ತೆಯಂತಹ ನಿಷ್ಠ ಪ್ರಿಯಕರಣೆ ಕನ್ಮಯ ಮುಂದಿನ ಸೇರಿಗೆ ಹೇಳ್ತಿದೆ ಅವಳ ದಿಟ್ಟಿಸುವಿಕೆ ಮುಖವನ್ನು ರಂಗೇರಿಸುವುದು ಅದರಿಂದ ಅಸ್ವಸ್ಥ ಆದವನ ಆ ಅರಿವೇ ರೋಗಮಯ ಮೂರ್ತಿಗಳಂತೆ ಪ್ರೇಮಿಗಳು ಪ್ರೇಮ ಬಿಟ್ಟ ಅಲುಗಾಡರು ಪ್ರೇಮವು ಯಾರ ಭವಿಷ್ಯ ಅಲ್ಲ ಮನಗಳಿಗೆ ವಿಸ್ಮಯ ಮುಂದಿನ ಸೇರಿಗೆ ಹೇಳ್ತಿದೆ ಪ್ರೇಮಿಯಿಂದ ಪ್ರೀತಮಳನ್ನು ಬೇರ್ಪಡಿಸಿದ ದುಃಖ ಕಟುಕ ಸಮಾಜವು ವಿರಹದ ಬೇಗೆ ಹೆಚ್ಚಿಸುವುದೇ ಸನ್ಮಯ ಮುಂದಿನ ಸೇರಿಗೆ ಹೇಳ್ತಿದೆ ಮಂಜಿನ ತುಂತುರ ಗರಿ ತೋಯಿಸಿ ತಾನು ಹುಲ್ಲಾಗದು ಕಣ್ಣೀರ ಹನಿಗಳು ನದಿಯಾಗವು ಮನಸ್ಸಿಗೆ ಪೀಡೆ ನನ್ಮಯ ಸೃಷ್ಟಿಕರ್ತನ ಸಂದೇಶಗಳು ತನ್ನ ರಚನೆಯಲ್ಲಿ ಪ್ರೇಮ ಸಂದೇಶಕ ನೀಡಿದ ಸಂದೇಶ ಅರಿವಿಗೆ ತನ್ಮಯ ಗಜಲದ ಕೊನೆ ಸೇರ್ ಶೋಷಿತ ಮನ ಬಲ್ಲದ ವಾಸ್ತವ ಸತ್ಯ ಮಿಥ್ಯ ಆಟ ಅರ್ಜುನ ಮನ ರಮಿಸಲಿ ಕಾರಣ ಸಾಕು ಅರಿವಿಗೆ ವಿಸ್ಮಯ ಗಜಲ್ ಪ್ರಿಯರೇ, ನಾನು ತಮ್ಮ ಮುಂದೆ ಮಿರ್ಜಾ ಗಾಲಿಬರ ಮತ್ತು ನನ್ನ ಗಜಲನ್ನು ಹಂಚಿಕೊಂಡಿರುವೆ. ತಮಗೆ ಅದು ಒಪ್ಪಿಗೆ ಅಂದ್ರೆ ಮೆಚ್ಚುಗೆ ಬಂದಿರಬಹುದು ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಗಾಲಿಬರ ಮತ್ತೊಂದು ಶೇರಿನೊಂದಿಗೆ ಮತ್ತೊಂದು ಗಜಲ್ದೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತೆ ಸಿಗೋಣ.